ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ನವಿ ಲಾಗ್ಸ್ನ. ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ನುಗ್ಗೆಕಾಯಿ ಸಾಂಬಾರ್ ಮಾಡೋದು ಹೇಗೆ ಅಂತ ರೆಸಿಪಿ ಶೇರ್ ಮಾಡಬೇಕು ಅನ್ಕೊಂಡಿದೀನಿ. ಅದಕ್ಕೆ ಏನೇನ್ ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ನುಗ್ಗೆಕಾಯಿ, ಟೊಮೆಟೊ ಮತ್ತೆ ಸ್ವಲ್ಪ ಬೇಳೆ ತಗೊಂಡಿದೀನಿ. ಬೇಳೆ ನಿಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ತಗೊಳ್ಳಿ. ಒಂದು ಟೊಮೆಟೊ ಹಚ್ಕೊಂಡಿದೀನಿ. ಹಾಗೆ ಈ ಶೇಪಲ್ಲಿ ನುಗ್ಗೆಕಾಯಿನ 2-3 ನುಗ್ಗೆಕಾಯಿನ ಹಚ್ಚಿಟ್ಕೊಳ್ಳಿ. ಈಗ ಮಸಾಲೆಗೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ. ಒಂದು ಟೊಮೆಟೊ ಹಚ್ಕೊಂಡಿದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಕಾಯಿ ತುರಿ, 5-6 ಒಣಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಈರುಳ್ಳಿ, 2-3 ಟೀ ಸ್ಪೂನು ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಏನೇನ್ ಬೇಕು ನೋಡೋಣ. ಸಾಸಿವೆ, ಜೀರಿಗೆ ಮತ್ತೆ ಈರುಳ್ಳಿ ತಗೊಂಡಿದ್ದೀನಿ, ಮತ್ತೆ ಕರಿಬೇವು ತಗೊಂಡಿದ್ದೀನಿ ಸ್ವಲ್ಪ. ಈಗ ಒಂದು ಪಾತ್ರೆಗೆ ತೊಳೆದಿಟ್ಟಿರುವಂತಹ ಬೇಳೆ ಹಾಕೊಳ್ಳೋಣ. ಅಳತೆಗೆ ತಕ್ಕಷ್ಟು ಅಷ್ಟು ಬೇಳೆ ಹಾಕೊಂಡಿದೀನಿ ನೋಡಿ. ಅದಾದ್ಮೇಲೆ ಸ್ವಲ್ಪ ಹಚ್ಚಿರುವಂತ ನುಗ್ಗೆಕಾಯಿ ಹಾಕೊಳ್ಳೋಣ. ನುಗ್ಗೆಕಾಯಿ ಹಾಕೊಂಡು ಹಾಗೆ ಹಚ್ಚಿರುವಂತ ಟೊಮೆಟೊನು ಕೂಡ ಹಾಕೊಳ್ಳೋಣ. ಅದಕ್ಕೆ ಅಳತೆಗೆ ಬೇಕಾದಷ್ಟು ನೀರು ಹಾಕೊಳ್ಳೋಣ. ನಾವು ಒಂದು ಚಮ್ ನೀರು ಹಾಕೊಂಡಿದೀನಿ. ಆಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ಬನ್ನಿ ಇದನ್ನ 2-3 ವಿಜಿಲ್ ಹಾಕಿಸ್ಕೊಳ್ಳೋಣ. ಇಲ್ಲಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಆಮೇಲೆ ಒಂದು ಬಾಣಲಿ ತಗೊಂಡು 1 ಟೀ ಸ್ಪೂನ್ ಆದಷ್ಟು ಎಣ್ಣೆ ಹಾಕೊಂಡು, ಇವಾಗ ಏನ್ ನಾವು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದೀವಲ್ಲ, ಆ ಮಸಾಲೆ ಎಲ್ಲ ಹಾಕೊಳ್ಳೋಣ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ಈಗ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಈಗ ಹಚ್ಚಿರೋಂತಹ ಟೊಮೊಟೊ ಹಾಕೊಳ್ಳೋಣ. ಆ ಟೊಮೊಟೊ ಫುಲ್ಲು ಮೆತ್ತಗಾಗ್ಬೇಕು. ಆ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ಹಸಿ ವಾಸನೆ ಎಲ್ಲ ಹೋದಷ್ಟುನು ಸಾಂಬಾರ್ ಫುಲ್ ಘಮ ಘಮ ಅನ್ನತ್ತೆ, ಹಾಗೂ ಕಲರಿಶ್ ಆಗಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಕೆಂಪಾಳ ಆಗ್ಬೇಕದು. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ನೋಡಿ ಈ ತರ ಕಲರ್ ಆಗಿ ಬರ್ಬೇಕು. ಬಂದ್ಮೇಲೆ ತುರ್ಕೊಂಡಿರೋಂತ ತೆಂಗಿನಕಾಯಿ ತುರಿ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಏನು ಹುಣಸೆಹಣ್ಣು ತಗೊಂಡಿದೀವಲ್ಲ ಅಳತೆಗೆ, ಆ ಹುಣಸೆಹಣ್ಣು ಹಾಕೊಳ್ಳೋಣ. ಹುಣಸೆಹಣ್ಣು ಹಾಕೊಂಡು ಸಾಂಬಾರ್ ಪೌಡ್ರ್ ಹಾಕೊಂಡು ಅದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಇನ್ನೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಅದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮತ್ತೆ ಇದೇ ತರ ನಿಮ್ಗೆ ರೆಸಿಪಿ ಬೇಕು ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಅಂಡ್ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಆರಕ್ ಬಿಡ್ಬೇಕು. ಅದನ್ನ ಆದ್ಮೇಲೆ ನಾವು ಮಿಕ್ಸಿ ಜಾರ್ ಹಾಕೋಬೇಕು. ಇದನ್ನೆಲ್ಲ ಹುರ್ಕೊಂಡಿರೋಂತ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ರುಬ್ಕೊಳ್ಳೋಣ. ಇವಾಗ ರುಬ್ಕೊಂಡ್ಬಿಟ್ಟು ಈಗ ನುಗ್ಗೆಕಾಯಿ ಬೇಯಿಸ್ಕೊಂಡಿರೋದು ತಗೊಳ್ಳೋಣ. ನೋಡಿ, ಟೊಮೆಟೊ, ಬೇಳೆ ಮತ್ತೆ ನುಗ್ಗೆಕಾಯಿ ಹಾಕಿರೋದು. ನುಗ್ಗೆಕಾಯಿ ನೋಡಿ ಚೂರುನು ಬಿಟ್ಕೊಂಡಿಲ್ಲ, ಆ ತರ ಕೂಗಿಸ್ಕೊಬೇಕು. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೆಲ್ಲ ಅದೇ ತಪ್ಪಲಿಗೆ ಹಾಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಹೇಗಿದೆ, ಸೂಪರ್ ಆಗಿದೆ. ಇವಾಗ ಒಂದು ಇಡೀ ಮುಷ್ಟಿಯಷ್ಟು ಉಪ್ಪು ಹಾಕೊಳ್ಳೋಣ. ನಿಮ್ಗೆ ನೋಡಿ ಅಳತೆ ತಕ್ಕಂಗೆ ನೋಡಿ ಹಾಕೊಳ್ಳಿ. ಮತ್ತೆ ಒಂದ್ ಕಡೆ ಅದನ್ನ ಬಿಟ್ಬಿಡ್ಬೇಕು. ಚೆನ್ನಾಗಿ ಅದು ಸ್ವಲ್ಪ ಕುದ್ದಿಲಿ. ಈಗ ಒಂದ್ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕದ ಬಾಣಲಿ ತಗೊಂಡಿದೀನಿ. ಎಣ್ಣೆ 1 ಟೀ ಸ್ಪೂನ್ ಹಾಕೊಂಡಿದೀವಿ. ಅದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಂಡು ಚಟಪಟ ಅನ್ಬೇಕು ಸಾಸಿವೆ. ಆ ತರ ಸಾಸಿವೆ ಹಾಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಅದ್ರ ಜೊತೆ ಕರಿಬೇವು ಮತ್ತೆ ಹಚ್ಚಿರುವಂತ ಈರುಳ್ಳಿ ಹಾಕೊಳ್ಳೋಣ. ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಕೆಂಪಲ್ಲ ಆಗ್ಬೇಕು. ನಾವು ಒಬ್ರೊಬ್ರು ಹಾಗಾಗಿ ಹಂಗೆ ತೆಗ್ದು ಹಾಕ್ಬಿಡ್ತಾರೆ, ಅಷ್ಟು ಟೇಸ್ಟ್ ಆಗಿ ಬರಲ್ಲ. ಸೊ ಅದಕ್ಕೆ ದಯವಿಟ್ಟು ಎಲ್ಲಾರು ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ಒಬ್ರೊಬ್ರು ಗಡಿ ಬಿಡಿ ಎಲ್ಲ ಕೆಲ್ಸಕ್ಕೆ ಹೋಗೋರೆಲ್ಲ ಹಾಗಾಗಿ ಹೊಂಟೋಗ್ತಾರೆ. ನೋಡಿ ಈ ತರ ಫ್ರೈ ಆಗಿರ್ಬೇಕು. ಈ ಫ್ರೈ ಆಗಿರೋದನ್ನ ಸಾಂಬಾರ್ ಕುದಿಯಕ್ ಇಟ್ಟಿರೋದ್ರೊಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದೀವಿ. ಇವಾಗ ಈ ತರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತಿರುಗೋಣ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ. ನೋಡಿ ನುಗ್ಗೆಕಾಯಿ ಹೇಗಿದೆ, ಒಂಚೂರು ಬಿಟ್ಕೊಂಡಿಲ್ಲ ನುಗ್ಗೆಕಾಯಿ ಎಲ್ಲೂನು. ರೈಸು ಇವಾಗ ರೆಡಿ ಇದೆ. ಅದಕ್ಕೆ ಸಾಂಬಾರ್ ಹಾಕ್ತಾ ಇದೀನಿ. ನೋಡಿ ನುಗ್ಗೆಕಾಯಿ ಒಂಚೂರು ಬಿಟ್ಕೊಂಡಿಲ್ಲ. ನೋಡಿ ಇಷ್ಟು ಫುಲ್ ಕಲರ್ಫುಲ್ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಎಲ್ಲರೂ ದಯವಿಟ್ಟು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಳ್ಳಿ. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿದೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಇದೇ ಥರ 3 ರೆಸಿಪಿ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.